ಸೊ ಹೆಲೋ ಎವ್ರಿವನ್. ಸೊ ಥರ್ಡ್ ಮಾಡ್ಯೂಲಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್. ಥರ್ಡ್ ಮಾಡ್ಯೂಲ್ ಸ್ವಲ್ಪ ಟಫ್ ಇದೆ ಅಂತ ಹೇಳ್ತಿದ್ರಿ. ಥರ್ಡ್ ಮಾಡ್ಯೂಲಿಗೆ 5th ಆ್ಯಂಡ್ 6th ಕ್ವಶನ್ ಬಿಲಾಂಗ್ ಆಗಿರುತ್ತೆ. ಅದರಲ್ಲಿ ಫಿಫ್ತ್ ಕ್ವಶನಲ್ಲಿ ಏನು ಕೊಡ್ತಾರೆ ಅಂತ ಫಿಕ್ಸ್ ಕ್ವಶನ್ ಆಗಿದೆ. ಸೊ ಇದನ್ನು ಮಾತ್ರ ಕವರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ವೆರಿ ಫಸ್ಟ್ ಕ್ವಶನ್ 5th ಬರ್ನೋಲಿಯಸ್ಸಿಗೆ ರಿಲೇಟ್ ಆಗಿರುತ್ತೆ. ಬರ್ನೋಲಿಯಸ್ ಕಾನ್ಸೆಪ್ಟ್ನ ಸ್ಕಿಪ್ ಮಾಡಬೇಡಿ. ಈಗ ನಿಮಗೆ ಫುಲ್ ಕಾನ್ಸೆಪ್ಟ್ಸ್ನ ಕವರ್ ಮಾಡೋದಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ 5th ಕ್ವಶನಲ್ಲಿ ಇದು ಬರ್ನೋಲಿಯಸ್ ಫಸ್ಟ್ ಕ್ವಶನ್ನು ಫುಲ್ ಇದು ಫಿಕ್ಸ್ ಆಗಿರುತ್ತೆ. ನೆಕ್ಸ್ಟು ಬಿ ಅನ್ನುವಂಥದ್ದು ಆರ್ಥೋಗೋನಲ್ ಟ್ರೆಜೆಕ್ಟರೀಸ್ ಮೇಲೆ. ಅಲ್ಲಿ ನಿಮಗೆ ಕಾರ್ಟೇಷನ್ನು ಕೇಳ್ಬೋದು ಅಥವಾ ಪೋಲಾರು ಕೇಳ್ಬೋದು. ಮ್ಯಾಕ್ಸಿಮಮ್ ಪೋಲಾರ್ ಕೇಳಿದ್ದಾರೆ, ಬಟ್ ಎರಡನ್ನೂ ಓದ್ಕೊಳ್ಳಿ. ಯಾಕಂದರೆ ಇಲ್ಲಿ ಇರುವಂಥದ್ದು ನಿಮಗೆ ಎಲ್ಲ ಟಾಪಿಕ್ಸ್ ಕವರ್ ಮಾಡೋಕ್ಕಾಗ್ತಿಲ್ಲ ಅಂದಮೇಲೆ ಇರೋದನ್ನು ಓದ್ತಿದ್ದೀರಾ ಅಂತಂದರೆ ಅದರಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆ, ಸೊ ಫಸ್ಟ್ ಕ್ವಶನ್ ಬರ್ನೋಲಿಸ್ ಆಗಿರುತ್ತೆ. ನೆಕ್ಸ್ಟ್ ಆರ್ಥೋಗೋನಲ್ ಟ್ರೆಜೆಕ್ಟರೀಸ್ ಮೇಲೆ ಕಾರ್ಟೇಷನ್ನು ಮತ್ತು ಪೋಲಾರ್ ಎರಡೂ ಕೂಡ ಕವರ್ ಮಾಡ್ಕೊಳ್ಳಿ. ಓಕೆ, ಜಾಸ್ತಿ ಕಾನ್ಸಂಟ್ರೇಟು ಪೋಲಾರ್ ಮೇಲೆ ಮಾಡಿ. ಓಕೆ, ನೆಕ್ಸ್ಟ್ ಸಿ ಅಲ್ಲಿ 2 ಆಪ್ಷನ್ ಅಂತ ಅಂದರೆ ಎರಡಲ್ಲೂ ಯಾವುದಾದ್ರೂ ಒಂದು ಕೇಳ್ಬೋದು. ಓಕೆ, ಇಲ್ಲಿ ಕ್ಲೈರೈಡ್ಸ್ ಇಕ್ವೇಷನಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡೇ ಜಾಸ್ತಿ ಕೇಳಿದ್ದಾರೆ. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತಂದರೆ ಗೊತ್ತಲ್ಲ, x=x² ಅಂತ ತಗೋತೀವಿ, y² y ಅಂತ ತಗೋತೀವಿ. ಈ ಥರ ತೊಗೊಂಡು ಮಾಡ್ತೀವಲ್ಲ, ಅದನ್ನು ಕ್ಲೈರೈಡ್ಸ್ ಇಕ್ವೇಷನ್ ಸಬ್ಸ್ಟಿಟ್ಯೂಷನ್ ಮೆಥಡನ್ನು ಕೇಳ್ತಾರೆ. ಇದನ್ನು ಕೇಳ್ತಾರೆ ಅಥವಾ ಇಕ್ವೇಷನ್ ಸಾಲ್ವೆಬಲ್ ಫಾರ್ ಪಿ. ಸೊ ಈ 4 ಕಾನ್ಸೆಪ್ಟನ್ನು ನೀವು ತರೋ ಆದರೆ 5th ಕ್ವಶನ್ ಆರಾಮಾಗಿ ನೀವು ಅಟೆಂಡ್ ಮಾಡ್ಬೋದು. 6th ಕ್ವಶನಲ್ಲಿ ಬೇರೆ ಕಾನ್ಸೆಪ್ಟ್ಸ್ ಇರುತ್ತೆ. ಸೊ ಫುಲ್ ಕವರ್ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಇಷ್ಟಾದರೂ ನೀವು ಕವರ್ ಮಾಡ್ಕೋಬೋದು. ಸೊ ಕ್ವಶನ್ ಪೇಪರ್ ಪ್ರಿವಿಯರ್ ಇಯರ್ ಕ್ವಶನ್ ಪೇಪರ್ಸಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಇಲ್ಲಿ. ಸೊ ನೋಡಿ, ಇಲ್ಲಿ ಫಸ್ಟು ಬರ್ನೋಲಿಸು, ಆರ್ಥೋಗೋನಲ್ಲು, ಈ ಕ್ವಶನ್ನು ಯಾವ್ದು ಬೇಕಾದರೂ ಬಿಲಾಂಗ್ ಆಗಿರುತ್ತೆ. ಇವೆರಡರಲ್ಲಿ ಯಾವುದಾದ್ರೂ ಒಂದಾದರೂ ಇದ್ದೇ ಇರುತ್ತೆ ಇಲ್ಲಿ. ಓಕೆ, ಸೊ ಹಿಯರ್ ಆಲ್ಸೋ ಯು ಕ್ಯಾನ್ ಸಿ ಇಟ್ಸ್ ಅಗೇನ್ ದ ಸೇಮ್. ನೆಕ್ಸ್ಟ್ ಇಲ್ಲಿ ಅಗೇನ್ ಆರ್ಥೋಗೋನಲ್ಲು, ಸಾಲ್ಯುಬಲ್ ಫಾರ್ ಪಿ. ಹಿಯರ್ ಆಲ್ಸೋ ಸಾಲ್ಯುಬಲ್ ಫಾರ್ ಪಿ. ನೆಕ್ಸ್ಟ್ ಆರ್ಥೋಗೋನಲ್ಲು, ಬರ್ನೋಲಿಸ್. ನೆಕ್ಸ್ಟ್ ಇಲ್ಲೂ ಕೂಡ ಆರ್ಥೋಗೋನಲ್ಲು, ಸಬ್ಸ್ಟಿಟ್ಯೂಷನ್ ಮೆಥಡು ಮತ್ತು ಬರ್ನೋಲಿಸ್. ಅಗೇನ್ ಇಲ್ಲೂ ಕೂಡ ಬರ್ನೋಲಿಸು, ಆರ್ಥೋಗೋನಲ್ಲು, ಸಾಲ್ಯುಬಲ್ ಫಾರ್ ಪಿ. ನೆಕ್ಸ್ಟ್ ಅಗೇನ್ ಹಿಯರ್ ಆಲ್ಸೋ ದ ಸೇಮ್, ಸಾಲ್ಯುಬಲ್ ಫಾರ್ ಪಿ ಏನೇ ಇದೆ. ನೆಕ್ಸ್ಟ್ ಅಗೇನ್ ದ ಸೇಮ್. ಸೇಸ್ ಓದ್ತಿರೋದೇ 4 ಕಾನ್ಸೆಪ್ಟ್ ಆಗಿರೋದ್ರಿಂದ ಯಾವುದನ್ನು ಇದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದನ್ನು. ಎಸ್, ಸೊ ಇಲ್ಲೂ ಕೂಡ ಅಷ್ಟೇ ಸೇಮ್. ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ಕ್ವಶನ್ ಅಂತೂ ಫಿಕ್ಸು, ಬರ್ನೋಲಿಸು ಮತ್ತು ಆರ್ಥೋಗೋನಲ್ ಟ್ರೆಜೆಕ್ಟರಿ ಆಗಿರುತ್ತೆ. ಸಿ ಅನ್ನುವಂಥದ್ದು ಎರಡರಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ಓಕೆ, ಸೊ ಎಸ್ ನೆಕ್ಸ್ಟ್ ಮಾಡ್ಯೂಲ್ 4 7th ಆ್ಯಂಡ್ 8th ಕ್ವಶನ್ ಇಟ್ಸ್ ಬಿಲಾಂಗ್ ಟು ಮಾಡ್ಯೂಲ್ 4. ಮಾಡ್ಯೂಲ್ 4ಅಲ್ಲಿ ನಾನು ಆಲ್ರೆಡಿ ವೀಡಿಯೋಸಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದರಲ್ಲಿ ಒಂದು ಕಾನ್ಸೆಪ್ಟು RSA ಅಂತ ಇದೆ. RSA ಕಾನ್ಸೆಪ್ಟಲ್ಲಿ ಸ್ವಲ್ಪ ಇದು ಡಿಫಿಕಲ್ಟ್ ಇದೆ. ಆ್ಯಂಡ್ ಇದರಲ್ಲಿ ಏನಂತ ಅಂದರೆ RSA ಕಾನ್ಸೆಪ್ಟಲ್ಲಿ ನಿಮಗೆ ಕೋಡಿಂಗು, ಡಿಕೋಡಿಂಗು ಈ ಥರ ಎಲ್ಲ ಕಾನ್ಸೆಪ್ಟ್ ಬರುತ್ತೆ. ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡುವುದು. ಈಗ ಬೇರೆ ಮೆಥಡ್ಸಲ್ಲೆಲ್ಲ ಹೆಂಗಂತಂದರೆ ಒಂದು ಮೆಥಡನ್ನು ತಗೊಂಡು ಒಂದು ಪ್ರಾಬ್ಲಮನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಅದೇ ರೀತಿ ಬೇರೆ ಎಷ್ಟೇ ಪ್ರಾಬ್ಲಮ್ಸ್ ಕೊಟ್ಟರು ನೀವು ಸಾಲ್ವ್ ಮಾಡೋ ಥರ ಇದೆ. ಬಟ್ ಈ ಒಂದು ಕಾನ್ಸೆಪ್ಟಲ್ಲಿ ಒಂದೊಂದು ಕ್ವಶನಿಗೆ ಒಂದೊಂದು ಥರ ಸಾಲ್ವ್ ಮಾಡೋ ಮೆಥಡ್ಸ್ ಇದೆ. ಸೊ ಅದಕ್ಕೆ ಈ ಕಾನ್ಸೆಪ್ಟನ್ನು ಸ್ಕಿಪ್ ಮಾಡಿದ್ರೂ ಸಹ ನೀವು ಇದರಲ್ಲಿ 20 ಔಟ್ ಆಫ್ 20ನ ನೀವು ಸ್ಕೋರ್ ಮಾಡ್ಬೋದು. ಸೊ ಇದರಲ್ಲಿ ಏನಿದೆ ಅಂತಂದರೆ ಫೈಂಡ್ ಔಟ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು, ಎನ್ಸ್ಕ್ರಿಪ್ಷನ್ನು, ಡಿಸ್ಕ್ರಿಪ್ಷನ್ನು ಈ ಥರ ಎಲ್ಲ ಇದೆ. ಕೋಡಿಂಗು, ಡಿಕೋಡಿಂಗ್ ಎಲ್ಲ ಮಾಡಬೇಕಾಗುತ್ತೆ. ಸೊ ಬೆಟರ್ ಟು ಸ್ಕಿಪ್ ದಿಸ್ ಕಾನ್ಸೆಪ್ಟ್. ಆ್ಯಂಡ್ ರಿಮೈನಿಂಗ್ ನಿಮಗೆ ಲಾಸ್ಟ್ ಡಿಜಿಟನ್ನು ಫೈಂಡ್ ಔಟ್ ಮಾಡುವಂಥದ್ದಾಗಿರ್ಬೋದು. ನೆಕ್ಸ್ಟು ಈ ರೀತಿ ನೇಮ್ಡ್ ಆಗಿರುವಂತಹ ಥಿಯರಮ್ಸು ಯಾವುದು, ಚೈನೀಸ್ ರಿಮೈಂಡರ್ ಥಿಯರಮು, ನೆಕ್ಸ್ಟ್ ಲೀನಿಯರ್ ಡಯಾಫೆಂಟೀನು, ನೆಕ್ಸ್ಟ್ ಫರ್ಮೇಟ್ಸ್ ಥಿಯರಮು, ಅದಾದಮೇಲೆ ವಿಲ್ಸಮ್ಸು, ರಿಮೈಂಡರನ್ನು ಫೈಂಡ್ ಔಟ್ ಮಾಡೋದಾಗಿರ್ಬೋದು. ಎಲ್ಲ ಕೂಡ ಈಸಿ ಇದೆ. ಸೊ ಈಗ ಇಲ್ಲಿ ಏನು ಮಾಡ್ತೀರಾ ಅಂತಂದರೆ 7th ಅಥವಾ 8th ಕ್ವಶನಲ್ಲಿ ಇದು ಕೂಡ ಅಷ್ಟೇ. RSA ಇದು ಮ್ಯಾಕ್ಸಿಮಮ್ ಕೇಳಲ್ಲ, ಯಾವುದೋ ರೇರ್ ಕ್ವಶನ್ ಪೇಪರ್ಸಲ್ಲಿ ಇದೆ ಅಷ್ಟೇ. ಇನ್ ಕೇಸ್ ಇದು RSA ಇಲ್ಲಿ ಮ್ಯಾಕ್ಸಿಮಮ್ ಸಿಗೆ ಬಿಲಾಂಗ್ ಆಗಿರುತ್ತೆ. ಇನ್ ಕೇಸ್ ಕೇಳಿದ್ರೆ ಸಿಗೆ ಬಿಲಾಂಗ್ ಆಗಿರುತ್ತೆ. ಸೊ ಯಾವ ಕ್ವಶನಿಗೆ ಬಿಲಾಂಗ್ ಆಗಿರುತ್ತೋ ಅದನ್ನು ಸ್ಕಿಪ್ ಮಾಡಿದ್ರೂ ಸಹ ಇನ್ನೂ ಒಂದು 3 ಕ್ವಶನ್ಸು ಅಟೆಂಡ್ ಮಾಡ್ಬೋದು ನೀವು. ಓಕೆ, ಸೊ ಈ ಕ್ವಶನ್ ಏನಾದರೂ ಇಲ್ಲಿಗೆ ಬಿಲಾಂಗ್ ಆಗಿದ್ರೆ ಇದನ್ನು ಅಟೆಂಡ್ ಮಾಡಿ, ಈ ಕ್ವಶನ್ ಇಲ್ಲಿಗೆ ಬಿಲಾಂಗ್ ಆಗಿದ್ರೆ ಇದನ್ನು ಅಟೆಂಡ್ ಮಾಡಿ. ಸೊ 20 ಔಟ್ ಆಫ್ 20 ಸ್ಕೋರ್ ಮಾಡ್ಕೊಳ್ಳೋದಕ್ಕೆ ಏನೂ ಕಷ್ಟ ಇಲ್ಲ ಈ ಒಂದು ಯೂನಿಟಲ್ಲಿ. ಓಕೆ, ಸೊ ಇಲ್ಲಿ ನೋಡಿ ಲಾಸ್ಟ್ ಡಿಜಿಟನ್ನು ಕೇಳಿದ್ದಾರೆ.
ಲಾಸ್ಟ್ ಡಿಜಿಟನ್ನು ಕೇಳಿದ್ದಾರೆ, ರಿಮೈಂಡರ್ ಕೇಳಿದ್ದಾರೆ. ರಿಮೈಂಡರ್ ಫೈಂಡ್ ಔಟ್ ಮಾಡೋದಕ್ಕೆ ನಿಮಗೆ 2 ಟೈಪ್ಸು, A⁴B ಫಾರ್ಮೆಟಲ್ಲಿದ್ದರೆ ಅಥವಾ A×B×C ಫಾರ್ಮೆಟಲ್ಲಿದ್ದರೆ. ಇಲ್ಲಿ A⁴B ಫಾರ್ಮೆಟಲ್ಲಿದ್ದರೆ ಹೇಗೆ ಫೈಂಡ್ ಔಟ್ ಮಾಡುವಂಥದ್ದು ಕೇಳಿದ್ದಾರೆ. ನೆಕ್ಸ್ಟು ಲೀನಿಯರ್ ಕಾಂಗ್ರುಯೆನ್ಸ್ ಮೇಲೆ ಒಂದು ಕ್ವಶನ್ ಇದೆ. ನೆಕ್ಸ್ಟ್ ಲೀನಿಯರ್ ಡಯಾಫೆಂಟಿನ್, ಇದರಲ್ಲೇ ನೀವು ಇಲ್ಲೇ 20/20 ನೀವು ಸ್ಕೋರ್ ಮಾಡ್ಕೋಬೋದು. ಇದು ಆಗಲಿಲ್ವಾ, ಇಲ್ಲಿ ನೋಡ್ಬೋದು, ಇಲ್ಲಿ RS ಕೇಳಿಲ್ಲ. ಸೊ ಇದು ಕೂಡ ನೀವು ಅಟೆಂಡ್ ಮಾಡ್ಬೋದು. ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಿ ಟೈಮ್ ಪಾಸ್ ಮಾಡೋಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದನ್ನು ಅಟೆಂಡ್ ಮಾಡಿ ಬೇರೆ ಎಲ್ಲ ಚಾಪ್ಟರ್ಸಲ್ಲೂ ಅಟೆಂಡ್ ಮಾಡೋದ್ರಿಂದ ನಿಮಗೆ 3 ಅವರ್ಸು ಕೂಡ ಸಾಕಾಗಲ್ಲ. ಓಕೆ, ಸೊ ಇಲ್ಲಿ 14 ಫ್ಯಾಕ್ಟೋರಿಯಲ್ ಅಂತಂದರೆ ವಿಲ್ಸಮಿಗೆ ರಿಲೇಟೆಡ್ ಆಗಿರುತ್ತಲ್ವ. ವಿಲ್ಸಮ್ ಅಂತ ಇಲ್ಲಿ ನೇಮ್ ಮೆನ್ಷನ್ ಮಾಡಿಲ್ಲ, ಬಟ್ ಫ್ಯಾಕ್ಟೋರಿಯಲ್ ಬರ್ತಾ ಇದೆ ಅಂತಂದರೆ ದಟ್ ಈಸ್ ಬಿಲಾಂಗ್ಸ್ ಟು ವಿಲ್ಸನ್ಸ್, ರೈಟ್. ಸೊ ಇದು ನೆಕ್ಸ್ಟ್ ಲೀನಿಯರ್ ಕಾಂಗ್ರುಯೆನ್ಸ್, ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸ್ ಕೂಡ ಸಾಲ್ವ್ ಮಾಡಿದ್ದೀನಿ. ನೆಕ್ಸ್ಟು ಚೈನೀಸ್ ರಿಮೈಂಡರ್ ಥಿಯರಮ್. ಈ ರೀತಿ 3 ಈಕ್ವೇಷನ್ಸ್ ಬರ್ತಾ ಇದೆ ಅಂತಂದರೆ ದಟ್ ಈಸ್ ಬಿಲಾಂಗ್ಸ್ ಟು ದ ಚೈನೀಸ್ ರಿಮೈಂಡರ್ ಥಿಯರಮ್, ರೈಟ್. ಸೊ ಇಲ್ಲಿ ನೋಡ್ಬೋದು ಲಾಸ್ಟ್ ಡಿಜಿಟ್ ಕೇಳಿದ್ದಾರೆ. ಇಲ್ಲಿ ರಿಮೈಂಡರು ಯಾವ ಫಾರ್ಮೇಟಲ್ಲಿದೆ, A×B×C ಫಾರ್ಮೇಟಲ್ಲಿದೆ. ಓಕೆ, ನೆಕ್ಸ್ಟ್ ಲೀನಿಯರ್ ಕಾಂಗ್ರುಯೆನ್ಸ್, ನೆಕ್ಸ್ಟ್ ವಿಲ್ಸಮ್ಸ್ ಬಗ್ಗೆ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ 3 ಈಕ್ವೇಷನ್ಸ್ ಕೊಟ್ಟಿದ್ದಾರೆ ಅಂತಂದರೆ ದಟ್ ಈಸ್ ಬಿಲಾಂಗ್ಸ್ ಟು ಚೈನೀಸ್ ರಿಮೈಂಡರ್ ಥಿಯರಮ್, ರೈಟ್. ಇದು ನೆಕ್ಸ್ಟು ಸೊ ಈ ಕ್ವಶನ್ನು. ಅದಾದಮೇಲೆ ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸನ್ನು ಕೊಟ್ಟಿದ್ದಾರೆ. ಸಿಸ್ಟಮ್ ಆಫ್ ಲೀನಿಯರ್ ಕಾಂಗ್ರುಯೆನ್ಸು, ನೆಕ್ಸ್ಟ್ ಫರ್ಮೇಟ್ಸ್. ಈ ಫರ್ಮೇಟ್ಸ್ದು ಮತ್ತು ವಿಲ್ಸಮ್ಸ್ದು ಫಾರ್ಮುಲಾಸು ನೆನ್ಪಿಟ್ಕೊಳ್ಳಿ. ಫರ್ಮೇಟ್ಸು ಹ್ಯಾಂಡ್ಬುಕ್ಕಲ್ಲೇ ಕೊಟ್ಟಿದ್ದಾರೆ, ವಿಲ್ಸಮ್ಸನ್ನು ಕೊಟ್ಟಿಲ್ಲ. ಪೇಜ್ ನಂಬರ್ 19 ಇಲ್ಲಿ ನೋಡ್ಬೋದು ಫರ್ಮೇಟ್ಸ್ ಲಿಟಲ್ ಥಿಯರಮ್. ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. A⁴P−1 ಇಸ್ ಕಾಂಗ್ರುಯೆಂಟ್ ಟು 1 mod P. P ಅನ್ನುವಂಥದ್ದು ಪ್ರೈಮ್ ನಂಬರ್ ಆಗಿರಬೇಕು. ಇಲ್ಲಿ ಲೀನಿಯರ್ ಡಯಾಫೆಂಟಿನ್ ಈಕ್ವೇಷನ್ಗೂ ಕೂಡ ಇಲ್ಲಿ ಜನರಲ್ ಸೊಲ್ಯೂಷನ್ ನಾವು ಫೈಂಡ್ ಔಟ್ ಮಾಡ್ತೀವಲ್ಲ. ಲೀನಿಯರ್ ಡಯಾಫೆಂಟಿನಲ್ಲಿ ನಮಗೆ ಪರ್ಟಿಕ್ಯುಲರ್ ಸೊಲ್ಯೂಷನ್ ಒಂದು ಆ್ಯಂಡ್ ಜನರಲ್ ಸೊಲ್ಯೂಷನನ್ನು ಫೈಂಡ್ ಔಟ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಅಂತ ಇದೆ, ಪ್ಲಸ್ ಕೂಡ ಹಾಕಿದ್ರೂ ನಿಮಗೆ ಆನ್ಸರ್ ಸಿಗುತ್ತೆ. ನಾನು ಮಾಡಿಸಿರೋ ಪ್ರಾಬ್ಲಮ್ಸಲ್ಲಿ ಇಲ್ಲಿ ಮೈನಸ್ ಅಂತ ತೊಗೊಂಡಿದ್ದೀನಿ. ಬೆಟರ್ ನೀವು ಮೈನಸ್ ಅಂತ ತೊಗೊಂಡು ಮಾಡಿದ್ರು ಅದು ಕೂಡ ಆನ್ಸರ್. ಓಕೆ, ಸೊ ಜನರಲ್ ಸೊಲ್ಯೂಷನಲ್ಲಿ ಇದು ಫಾರ್ಮುಲಾ ಅವರೇ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ನೋಡ್ಬೋದು, ಇಲ್ಲಿ ಯಾವುದೋ ಒಂದು ಕ್ವಶನ್ ಪೇಪರಲ್ಲಿ RS ಮಾತ್ರ ಕೊಟ್ಟಿದ್ರು, ಬೇರೆ ಮ್ಯಾಕ್ಸಿಮಮ್ ಅಲ್ಲಿ ಕೇಳಿಲ್ಲ. ಇನ್ ಕೇಸ್ ಕೇಳಿದ್ರೆ ಆ ಕ್ವಶನನ್ನು ಸ್ಕಿಪ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇಲ್ಲಿ ರಿಮೈಂಡರ್ A⁴B ಫಾರ್ಮೇಟಲ್ಲಿ ನಿಮಗೆ ಕೊಟ್ಟರೆ ರಿಮೈಂಡರನ್ನು ಹೇಗೆ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ಲಾಸ್ಟ್ ಡಿಜಿಟು, ನೆಕ್ಸ್ಟ್ ಲೀನಿಯರ್ ಕಾಂಗ್ರುಯೆನ್ಸು. ಇಲ್ಲಿ RS ಇದೆ ಅಂತಂದರೆ ಇದನ್ನೇನಾದರೂ ನೀವು ಸ್ಕಿಪ್ ಮಾಡಿದ್ರೂ ಸಹ ಇಲ್ಲಿ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಪಾಲಿನಾಮಿಯಲ್ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅಗೇನ್ ರಿಮೈಂಡರ್ A×B×C ಫಾರ್ಮೇಟಲ್ಲಿ ಇದ್ದರೆ ಹೇಗೆ ಸಾಲ್ವ್ ಮಾಡೋದು. ನೆಕ್ಸ್ಟು ಇಲ್ಲಿ ಚೈನೀಸ್ ರಿಮೈಂಡರ್ ಥಿಯರಮು ಪ್ರಾಬ್ಲಮ್ ಈಸಿ ಇದೆ, ಸ್ವಲ್ಪ ಕೇರ್ಫುಲ್ಲಾಗಿ ಮಾಡಿ. ಅದೇ ಹೇಗೆ ನಾವು x1 x2 x3 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋತೀವಿ, ಆ ಸ್ಟೆಪ್ಪನ್ನು ಕರೆಕ್ಟಾಗಿ ಮಾಡಿದ್ರೆ ನೀವು ಇದನ್ನು ಆರಾಮಾಗಿ 7 ಮಾರ್ಕ್ಸ್ ಇಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಫರ್ಮೇಟ್ಸ್ ಲಿಟಲ್ ಥಿಯರಮ್. ಸೊ ಇದು ಬಿಟ್ಟರೂ ನೀವು ಇಲ್ಲಿ 20/20 ಸ್ಕೋರ್ ಮಾಡ್ಕೋಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಮಾಡ್ಯೂಲ್ 4. ಮಾಡ್ಯೂಲ್ 4ಅಲ್ಲಿ ಔಟ್ ಆಫ್ ನೀವು ತೆಗಿಬೋದು. ಮಾಡ್ಯೂಲ್ 1ಅಲ್ಲಿ ತೆಗಿಬೋದು. ನೆಕ್ಸ್ಟ್ ಮಾಡ್ಯೂಲ್ 2 ಅದೇ ಮೆಕ್ಲೇರಿಯನ್ ಫಿಕ್ಸು, ನೆಕ್ಸ್ಟು ಜಕೋಬಿಯನ್ ಆ್ಯಂಡ್ ಟೋಟಲ್ ಡೆರಿವೇಷನ್ನು. ಆಮೇಲೆ ಇದರಲ್ಲಿ ಲ್ಯಾಬ್ದು ಏನಾದರೂ ಓದ್ಕೋತೀನಿ ಅಂತಂದರೆ ಲ್ಯಾಬ್ದು ಮತ್ತು ಇಲ್ಲಿ ಲಿಮಿಟ್ ಈ ಕ್ವಶನ್ ಏನಾದರೂ ಅಟೆಂಡ್ ಮಾಡಿದ್ರೆ ಇಲ್ಲೂ ಕೂಡ ನೀವು ಔಟ್ ಆಫ್ 20 ನೀವು ಇಲ್ಲೂ ಸ್ಕೋರ್ ಮಾಡ್ಬೋದು. ಮಾಡ್ಯೂಲ್ 3ಯಲ್ಲೂ ಕೂಡ ನಿಮಗೆ 4 ಕಾನ್ಸೆಪ್ಟ್ ಆಗಿರೋದ್ರಿಂದ ಇದು ಕೂಡ ನೀವು ಆರಾಮಾಗಿ ಓದ್ಕೋಬೋದು. ಈಗ ಮಾಡ್ಯೂಲ್ 5ಅಲ್ಲಿ ಮಾಡ್ಯೂಲ್ 5ಅಲ್ಲಿ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್. ಮಾಡ್ಯೂಲ್ 5 ಅಂತ ಅಂದರೆ ಯಾವ್ಯಾವ ಕ್ವಶನ್ನು 9th and 10th ಇಸ್ ಬಿಲಾಂಗ್ಸ್ ಟು ಮಾಡ್ಯೂಲ್ 5. ಸೊ 9thಲ್ಲೂ ಅಷ್ಟೇ 10thಲ್ಲೂ ಅಷ್ಟೇ A ಅನ್ನುವಂಥದ್ದು ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸಿಗೆ ಬಿಲಾಂಗ್ ಆಗಿರುತ್ತೆ. ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸಲ್ಲಿ ರ್ಯಾಂಕ್ ಏನೋ ಕಂಡುಹಿಡಿತೀರಾ, ಅಟ್ ದ ಎಂಡ್ ನೀವು ರ್ಯಾಂಕನ್ನು ಬರಿಬೇಕಲ್ಲ, ರ್ಯಾಂಕ್ ಎಷ್ಟು ಬಂದಿದೆ ಅಂತ, ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗ್ತೀರಾ. ಸೊ ರ್ಯಾಂಕನ್ನು ಹೇಗೆ ಡಿನೋಟ್ ಮಾಡ್ತೀರಾ, ರೋ ಆಫ್ ಎ ಅಂತೇನೋ ಡಿನೋಟ್ ಮಾಡ್ತೀರಲ್ವಾ. ಸೊ ಈಗ ರೋ ಅಂತ ಅಂದರೆ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ ಅಂದರೆ ನಂಬರ್ ಆಫ್ ನಾನ್ ಝೀರೋ ರೋಸ್ ಅಂತ. ನಂಬರ್ ಆಫ್ ನಾನ್ ಝೀರೋ ರೋಸ್ ಅಂತ. ಝೀರೋ ಅಂತಂದ್ರೆ ಏನು, ಝೀರೋ ಅಂತ ಅಂದರೆ ಇಲ್ಲಿ ಫುಲ್ಲು ರೋ ಝೀರೋ ಆಗಿದೆ ಅಂತ. ಅಲ್ಲಿ ಡೆಫಿನೇಷನ್ ಪ್ರಕಾರ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ಏನು, ನಂಬರ್ ಆಫ್ ನಾನ್ ಝೀರೋ ರೋಸ್ ಅಂತ ಅಂದರೆ ಫುಲ್ಲು ಕಂಪ್ಲೀಟಾಗಿ ಝೀರೋ ಆಗಿಲ್ದಲೇ ಇರುವಂತಹ ರೋಸ್. ಸೊ ಈಗ ABC ಫಾರ್ಮೆಟಲ್ಲಿ ಇರುತ್ತೆ, ಇಲ್ಲಿ ಯಾವುದೋ ಒಂದು ಝೀರೋ ಆಗಿರುತ್ತೆ, ಇಲ್ಲಿ ED ಅನ್ನುವಂಥದ್ದೇನೋ ಇರುತ್ತೆ. ಸೊ ಕಂಪ್ಲೀಟಾಗಿ ಝೀರೋ ಆಗಿರೋದು ಒಂದು ರೋ, ಇದನ್ನು ಬಿಟ್ಟಾಗಿ ಇನ್ನು 2 ರೋ ಕಂಪ್ಲೀಟಾಗಿ ಝೀರೋ ಆಗಿಲ್ಲ. ದೇರ್ಫೋರ್ ಇದನ್ನು ನಾವು ಕನ್ಸಿಡರ್ ಮಾಡಬೇಕಿರೋದು ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ, ದೇರ್ಫೋರ್ 2 ಅಂತ. ಇನ್ ಕೇಸ್ ನನಗೆ ABC ಅಂತ ಇದೆ, ಇದು 0 0 0 0 0 0 ಆಗಿದೆ ಅಂತಂದರೆ ಇಲ್ಲಿ ಇವೆರಡು ಕಂಪ್ಲೀಟಾಗಿ ಝೀರೋ ಆಗಿದೆ, ಇದು ನನಗೆ ಬೇಡ. ಯಾವುದು ಕಂಪ್ಲೀಟಾಗಿ ಝೀರೋ ಆಗಿಲ್ಲ, ಎಷ್ಟು ರೋ ಆ ಥರದ್ದಿದೆ, ಒಂದೇ ಒಂದು. ದೇರ್ಫೋರ್ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ ಇಸ್ 1. ಈ ರೀತಿ ನೀವು ತೊಗೋಬೇಕಾಗಿರೋದು. ಇಲ್ಲಿ ಝೀರೋ ಆಗಿರುತ್ತಲ್ಲ ಅದಲ್ಲ, ಝೀರೋ ಆಗಿಲ್ದಲೇ ಇರುವಂತಹ ರೋ. ಓಕೆ, ಸೊ ದಿಸ್ ಈಸ್ ಅಬೌಟ್ ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್. ಇದು ಮತ್ತು ಇದು ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸ್ಗೆ ಬಿಲಾಂಗ್ ಆಗಿರುತ್ತೆ. ಇಲ್ಲಿ ನೀವೇನಾದರೂ ಲ್ಯಾಬಿಂದ ಅಟೆಂಡ್ ಮಾಡ್ತೀರಾ ಅಂತಂದರೆ ಈ ಕ್ವಶನ್ನು, ಇದೇ ಕ್ವಶನನ್ನು ಎಲ್ಲ ಕ್ವಶನ್ ಪೇಪರ್ಸಲ್ಲೂ ಕೇಳಿದ್ದಾರೆ, ಎಲ್ಲ ಬ್ರಾಂಚಸಲ್ಲೂ ಇದೇ
ರಿಪೀಟೆಡ್ ಆಗಿದೆ. ಸೊ ನೀವೇನಾದರೂ ಇದನ್ನು ಫಿಕ್ಸ್ ಮಾಡ್ಕೋತೀರಾ ಅಂತಂದರೆ ಈ ಕ್ವಶನ್ನು ಲ್ಯಾಬಿಂದು ಮತ್ತು ರ್ಯಾಂಕ್ ಆಫ್ ಎ ಮ್ಯಾಟ್ರಿಕ್ಸು ಇಲ್ಲಿ ನಿಮಗೆ ಇನ್ನು ಉಳಿದಿರೋ ಕ್ವಶನ್ಸಲ್ಲಿ ಯಾವ್ದು ಬೇಕಾದರೂ ಕೇಳ್ಬೋದು. ಎಲ್ಲ ಇಯರ್ಸಲ್ಲೂ ಒಂದು ಪ್ಯಾಟ್ರನ್ ಅಂತ ಇಲ್ಲ, ಯಾವ ಮೆಥಡ್ ಬೇಕಾದರೂ ಅವರು ನಿಮಗೆ ಕೇಳ್ಬೋದು. ಸೊ ಈಸಿ ಇದೆ ಈ ಮೆಥಡ್. ಈ ಒಂದು ಮಾಡ್ಯೂಲಲ್ಲಿ ನೀವು ಆ ಮೆಥಡ್ ಈ ಮೆಥಡ್ ಅನ್ನೋಂಗಿಲ್ಲ, ಈಸಿ ಇರೋದ್ರಿಂದ ಎಲ್ಲ ಮೆಥಡ್ಸನ್ನು ನೀವು ಎಲ್ಲ ಫಾಲೋ ಅಪ್ ಮಾಡ್ಬೋದು ಅನಿಸುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ ಅಬೌಟ್ ಮಾಡ್ಯೂಲ್ 1, ಮಾಡ್ಯೂಲ್ 2, ಮಾಡ್ಯೂಲ್ 3, ಮಾಡ್ಯೂಲ್ 4, ಮಾಡ್ಯೂಲ್ 5. ಫೇಲ್ ಆಗೋ ಥರ ಯಾವುದು ಕಷ್ಟ ಅಂತೂ ಇಲ್ಲ, ಪಾಸ್ ಆಗ್ಬೋದು ಆರಾಮಾಗಿ. ಸೊ ಇಷ್ಟನ್ನು ಓದ್ಕೊಳ್ಳಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಥ್ಯಾಂಕ್ ಯು.